ಸ್ನೇಹಿತರೆ, ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಇವತ್ತು ರೇಣುಸ್ ಕಿಚನ್ನಾಗ ಹೋಳಿ ಹಬ್ಬದ ವಿಶೇಷ ಅಂತ ಹೇಳಿ ಹೂರಣದ ಹೋಳಿಗೆ ರೆಡಿ ಆಗತೈತಿ. ನನಗೇನೈತಲ್ಲ ಅಡಿಗೆ ಮಾಡೋದನ್ನ ನಮ್ಮ ತಾಯಿ ಕಲಿಸ್ಕೊಟ್ಟಾರ. ಭಾಳ ಚಲೋ ಅಡಿಗೆ ಮಾಡ್ತಾರ ನಮ್ಮ ತಾಯಿನೂ. ಇವ್ರು ನಮ್ಮ ತಾಯಿ. ಇವತ್ತ ನಾನು ನಮ್ಮ ತಾಯಿ ಸೇರಿ ಹೂರಣದ ಹೋಳಿಗೆ ಮಾಡಾಕ್ತೀವಿ. ಬರ್ರಿ ಹಂಗಂದ್ರೆ ನೋಡ್ಕೊಳ್ಳೋಣ. ಇಲ್ಲೇ ಅರ್ಧ kg ಅಷ್ಟು ಬ್ಯಾಳಿ ಇದಾವೆ. ಇವು ಮನೆಯೊಳಗೆ ಒಡಿಸಿಟ್ಕೊಂಡಿದ್ದು ಬ್ಯಾಳಿ. ಇಲ್ಲಿ ನೀವು ನೋಡ್ಬೋದು, ಮಾರ್ಕೆಟಿಂದ ತಂದಿದ್ದು ಬೇಳೆನ ಬೇರೆ ಕಾಣಿಸ್ತಿರ್ತಾವೆ, ಮನೆಯೊಳಗೆ ಒಡಿಸಿದ ಬೇಳೆನ ಬೇರೆ ಕಾಣಿಸ್ತಿರ್ತಾವೆ. ಇವು ಪ್ಯೂರ್ ಮನೆಯೊಳಗನ ಕಡ್ಲಿ ಒಡಿಸಿಟ್ಕೊಂಡಿದ್ವು. ನೋಡ್ಬೋದು ನೀವು, ಯಾವುದೇ ರೀತಿ ಪಾಲಿಶ್ ಇಲ್ಲ. ಇದು ಹೆಲ್ತಿಗೆ ಭಾಳ ಚಲೋ. ಈಗ ಟೋಟಲ್ ಇದೆ ಒಂದು ಅರ್ಧ kg ಕಡ್ಲಿ ಬ್ಯಾಳಿ ಇದಾವೆ. ಇಲ್ಲಿ ಅರ್ಧ kg ಬ್ಯಾಳೆ ಅಂತ ತೊಗೊಂಡೈತಿ. ಅದಕ್ಕೆ ಒಂದು ಚರಿಗೆ ಅಷ್ಟೇ ನೀರು ಹಾಕಾಕತ್ತೀನಿ, ಅಂದ್ರೆ 1 ಲೀಟ್ರ್ನಷ್ಟೇ ನೀರು ಹಾಕಾಕತ್ತೈತಿ. ಈಗ ಇವನು ಕರೆಕ್ಟಾಗಿ ಸ್ವಲ್ಪ ಒಂದು ಸರಿ ತೊಳ್ಕೊಂಡು ನೀರು ತೆಗೆದು ಇಟ್ಕೊಳ್ಳೋಣ. ಈ ಬ್ಯಾಳೆ ತೊಳೆದು ಇಟ್ಕೊಂಡಿನಿ. ಈಗ ಈ ಬ್ಯಾಳೆ ಎಲ್ಲ ಪೂರ್ತಿ ಒಂದು ಕುಕ್ಕರಿಗೆ ಹಾಕ್ಕೊಳತ್ತೀನಿ. ಈಗ ಒಂದು ಕುಕ್ಕರ್ನಾಗಂತೂ ಬ್ಯಾಳೆ ತೊಗೊಂಡಿನಿ, ಅದ್ರ ಜೊತೆಗೆ 1 ಲೀಟ್ರ್ನಷ್ಟು ನೀರು ಹಾಕಾಕತ್ತೀನಿ. ಈಗ ಬ್ಯಾಳೆ ಕುದಿಯೋಕೆ ಇಡಬೇಕಾದ್ರೆ 1 ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದರೆ ಭಾಳ ಚಲೋ ಕುದಿತೈತಿ ಬ್ಯಾಳೆ. ಅದಕ್ಕಂಥೇಳಿ 1 ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಾಕತ್ತೀನಿ. ಈಗ ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಟೀನಿ. 2 ಸೀಟಿ ಹೊಡಿಯೋ ತನಕ ಬಿಡೋಣ. ಅಲ್ಲಿ ತನಕ ಅಂದ್ರೆ ಹೋಳಿಗೆಗೆ ಏನು ಹಿಟ್ಟು ಬೇಕಲ್ಲ, ಆ ಹಿಟ್ಟನ್ನು ಹೆಂಗೆ ಮಾಡ್ಕೊಳ್ಳೋದಂಥೇಳಿ ಹೇಳ್ತಾರೆ, ನೋಡ್ಕೊಳ್ಳೋಣ ಬರ್ರಿ. 100 ಗ್ರಾಮ್ ಚಪಾತಿ ಹಿಟ್ಟು ಐತ್ರಿ. ಇದಕ್ಕೆ 1/4 kg ಮೈದಾ ಹಿಟ್ಟು ಬೆರೆಸ್ಬೇಕು. 2 ಕೂಡಿ ಬೆರೆಸಿದ್ರೆ ಹೋಳಿಗೆ ಚಲೋ ಬರ್ತಾವೆ, ನಾರಾಗೋದಿಲ್ಲ. ಅದ್ರ ಸಲುವಾಗಿ ಚಪಾತಿ ಹಿಟ್ಟು ಬೆರೆಸ್ತೈತಿ. 100 ಗ್ರಾಮು ಚಪಾತಿ ಹಿಟ್ಟು ರೀ, ಅದ್ರೊಳಗೆ 1/4 kg ಮೈದಾ ಹಿಟ್ಟು 2 ಕೂಡಿ ಮಿಕ್ಸ್ ಮಾಡಿ ನಾದಬೇಕು. 4 ಚಮಚೆ ಒಳ್ಳೆ ಎಣ್ಣೆ, ಇದನ್ನು ಕಡಕಾಗಿ ಬಿಸಿ ಮಾಡಿದ್ರಿ. ಬಿಸಿ ಮಾಡಿ ಹಿಟ್ಟಿನೊಳಗೆ ಮಿಕ್ಸ್ ಮಾಡಿ ನಾತೆ. ಹಿಂಗೆ ಎಣ್ಣೆ ಹಾಕೋದ್ರಿಂದ ಹೋಳಿಗೆ ನಾರ ಬರೋದಲ್ಲ, ಒಳ್ಳೆ ಗರ್ಗರೆ ನೀಟ್ ಬರ್ತಾವೆ. ಇದಕ್ಕೆ 1-2 ಚಿಟಿಗೆಯಷ್ಟು ಉಪ್ಪು ರೀ ಹಾಕಿಟ್ಟು ಹಾಕಿ 2 ಎಣ್ಣೆ ಉಪ್ಪು ಹಿಂಗೆ ಒಳ್ಳೆ ಒಂದು ಹದವತ್ತಿ ಎಲ್ಲಿ ಎಣ್ಣೆ ಗಂಟಾಗಬಾರ್ದು. ಹಿಟ್ಟಿನೊಳಗೆ ಗರಿಬೇಕು ನೆಟ್ಟಿಗೆ. ಹೀಗೆಲ್ಲ ನೈಸಾಗಿ ಕೈ ಹಚ್ಚಿ ತಿಕ್ಕಬೇಕು. ಹಿಟ್ಟು ನೈಸಾಗಿ ಹಿಂಗೆ ತಿಕ್ಕಿ ಆಮೇಲೆ ನೀರು ಹಾಕಿ ಕಲಿಸ್ಕೋಬೇಕು. ಮೊದಲೇಗೆ ಇದನ್ನು ನೀರು ಹಾಕೋಕ್ಕಿಂತ ಮೊದಲು ಎಣ್ಣೆ ಏನು ಹಾಕಿರ್ತೀವಲ್ರಿ, ಅದನ್ನು ಇಷ್ಟೆಲ್ಲ ನೈಸಾಗಿ ಮಿಶ್ರಣ ಆಗ್ಬೇಕು ಇದ್ರೊಳಗೆ. ಅಂದ್ರೆ ಗಂಟು ಆಗದಂಗೆ. ಇದಕ್ಕೆ ಎಷ್ಟು ಹದಕ್ಕೆ ಬರ್ತೈತೆ ಅಷ್ಟು ನೀರು ಹಾಕಿ ಸ್ವಲ್ಪ ಕಡ್ಬಿನ್ಕಿಂತ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮಿದುಬೇಕು ಹಿಟ್ಟು ಅಷ್ಟೇ. ಇದನ್ನು ಸ್ವಲ್ಪ ಒಂದಿನ ಭಾಳ ಹಾಕೊಂಡ್ರಪ್ಪ ಅಂದ್ರೆ ತೆಳ್ಳಗರ ಆಗ್ಬೋದು, ಗಟ್ಟಿ ಆಗ್ಬೋದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ. ಈ ಹದಕ್ಕೆ ಬರುವ ಮಟ್ಟ ಹಿಟ್ಟು ಹಿಂಗೆ ನಾದ್ಕೊಂಡು ಇದನ್ನು ಇಷ್ಟು ಮೆತ್ತಗೆ ಮಾಡಿ ಒಂದು ಅರ್ಧ ತಾಸು ಬಾಯಿ ಮುಚ್ಚಿ ಇಡ್ಬೇಕ್ರಿ. ಇದನ್ನು ಈ ಥರ ಅರ್ಧ ತಾಸು ಬಾಯಿ ಮುಚ್ಚಿ ಇಡ್ಬೇಕ್ರಿ. ಇಲ್ಲೇ ಹೋಳಿಗೆಗೆ ಬ್ಯಾಳೆ ಏನು ಕುದಿಸ್ಕೊಳಕ್ಕೆ ಇಟ್ಕೊಂಡಿತ್ತಲ್ಲ, ಈಗ ಕುದಿಸ್ಕೊಂಡೈತಿ. 2 ಸೀಟಿ ಹೊಡೆಸ್ಕೊಂಡಿನಿ. 2 ಸೀಟಿ ಹೊಡೆಸ್ಕೊಂಡ್ರೆ ಸಾಕೀಗ ಬ್ಯಾಳೆ ಕರೆಕ್ಟಾಗಿ ಕುದ್ದಿರ್ತೈತಿ. ಈಗ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡ್ರಿ, ಬ್ಯಾಳೆ ಕರೆಕ್ಟಾಗಿ ಕುದ್ದೈತಿ. ಈಗ ಇದನ್ನು ಒಂದು ಸಾಣಿಗೆ ತೊಗೊಂಡು ಅದರೊಳಗೆ ಸೋಸ್ಕೊಳಾಗ್ತೈತಿ. ಈ ಟೈಪ್ ಸೋಸ್ಕೊಳ್ಳೋದ್ರಿಂದ ನೀರೆಲ್ಲ ಕೆಳಗಡೆ ಹೋಗ್ತೈತಿ, ಬ್ಯಾಳೆ ಅಷ್ಟೇ ಮೇಲ್ಗಡೆ ಉಳಿತೈತಿ. ಹೂರ್ಣ ಮಾಡೋಕ್ಕೆ ಕಂಫರ್ಟ್ ಅನ್ನಿಸ್ತೈತಿ. 1-2 ನಿಮಿಷ ಇದನ್ನು ಈಗ ಇದೇ ಟೈಪನ್ನು ನೀರೆಲ್ಲ ಹೋಗಾಕಿಡೋರಂತೆ. ಇಲ್ಲಿ ನಾನು ಬ್ಯಾಳೆಯೊಳಗಿಂದ ನೀರೆಲ್ಲ ಪೂರ್ತಿ ತಕ್ಕೊಂಡು ಸ್ವಲ್ಪ ಚಮಚೆಯಿಂದ ಪ್ರೆಸ್ ಮಾಡಿ ಒತ್ತೀನಿ. ಒತ್ತಿದ್ದಕ್ಕೆ ಏನಾಗೈತದ, ಪೂರ್ತಿ ನೀರೆಲ್ಲ ಹೋಗೈತಿ. ಈ ಟೈಪ್ ಕರೆಕ್ಟಾಗಿ ಚಮಚೆಯಿಂದ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳತ್ತೀನಿ. ಈಗ ಇಲ್ಲಿ ನೋಡ್ಬೋದು ನೀವು ಎಷ್ಟು ಕರೆಕ್ಟಾಗಿದೆ. ಆಲ್ರೆಡಿ ಸ್ವಲ್ಪ ಮೆತ್ತಗೆ ಬಂದ್ಬಿಟ್ಟೈತಿ. ಯಾಕಂದರೆ ಚಮಚೆಯಿಂದ ಒತ್ತಿ ಪೂರ್ತಿ ಅದು ನೀರೆಲ್ಲ ತೆಗ್ದೇನಲ್ಲ, ಅದಕ್ಕೆ ಈಗ ಕರೆಕ್ಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿನಿ. ಈಗ ಇಲ್ಲೇನು ಬ್ಯಾಳೆ ಕುದ್ದೈತಲ್ಲ, ಸಪ್ಪನ ಬ್ಯಾಳೆ, ಆ ಸಪ್ಪನ ಬ್ಯಾಳೆ ಎಲ್ಲ ಪೂರ್ತಿಗೆ ಈಗ ತಕ್ಕೊಳತ್ತೀನಿ.
ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಕಡ್ಲಿಬೇಳೆ ತಗೊಂಡಿದ್ದೆ. ಅರ್ಧ ಕೆ ಜಿಯಷ್ಟು ಕಡ್ಲಿಬೇಳೆಗೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಹಾಕಿದ್ರೆ ಸಾಕು. ನಿಮ್ಗೆ ಸಿಹಿ ಇನ್ನೂ ಜಾಸ್ತಿ ಇಷ್ಟ ಆಕ್ಕೈತಿ ಅನ್ನೋಂಗಿತ್ತಂದ್ರೆ ಸ್ವಲ್ಪ ಅರ್ಧ ಕೆ ಜಿಗಿಂತಲೂ ಜಾಸ್ತಿ ಅಂದರೆ ಇನ್ನೊಂದು 50 ಗ್ರಾಮ್ನಷ್ಟು ಬೆಲ್ಲ ಜಾಸ್ತಿ ತೊಗೊಂಡ್ರು ನಡಿತೈತಿ. ಈಗ ನಾನು ಒಂದು ಅರ್ಧ ಕೆ ಜಿ ಮೇಲೆ ಇನ್ನೊಂದು 50 ಗ್ರಾಮ್ನಷ್ಟು ಬೆಲ್ಲ ತೊಗೊಳಕತ್ತೀನಿ. ಟೋಟಲ್ ಒಂದು 550 ಗ್ರಾಮ್ನಷ್ಟು ಬೆಲ್ಲ ಸಣ್ಣಗಿಲ್ಲೇ ಪುಡಿ ಮಾಡಿಟ್ಕೊಂಡಿನಿ. ಆ ಬೆಲ್ಲ ಈಗ ಹಾಕಿ ಈ ಹೂರ್ಣೊಳಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲೇ ಒಂದೆರಡು ಏಲಕ್ಕಿ ಲವಂಗ ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡಿನಿ. ಈಗ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಾಕ್ತೀನಿ. ಇಲ್ಲಿ ನಾನು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡು ಇದನ್ನೀಗ ಗ್ಯಾಸ್ ಮೇಲೆ ಇಟ್ಕೊಳತ್ತೀನಿ. ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷ ಕರೆಕ್ಟಾಗಿ ಅದು ಬೆಲ್ಲ ಎಲ್ಲ ಕರಗಬೇಕು ಆ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳತ್ತೀನಿ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಬೆಲ್ಲ ಕರಗಾಕತ್ತೈತಿ. ಇದು ಫುಲ್ ಬೆಲ್ಲ ಕರಗು ತನಕನೂ ಇಟ್ಟು ಆಮೇಲೆ ಇದನ್ನು ಫುಲ್ ತಣ್ಣಗಾಕ ಬಿಡೋಣಂತೆ. ಇಲ್ಲಿ ನೋಡ್ಬೋದು ಇದು ಹೂರ್ಣ ಪೂರ್ತಿ ತಣ್ಣಗ ಆರೈತಿ. ಈಗ ಆಲ್ರೆಡಿ ಸ್ವಲ್ಪ ಮೆತ್ತಗನ ಆಗೈತಿ. ಈಗ ಅದು ಇದನ್ನು ಸ್ವಲ್ಪ ನೀವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಸಾಕು ಹೂರ್ಣ ರೆಡಿ ಆಕ್ಕೈತಿ. ಈಗ ಇದನ್ನ ಎಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೋತೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ. ಎಷ್ಟು ಚಲೋ ಬಂದೈತಲ್ಲ ಹೂರ್ಣ. ಈ ಟೈಪ್ ಹೂರ್ಣ ಬಂದ್ರೆ ಹೋಳಿಗೆ ಭಾಳ ಚಲೋ ಬರ್ತಾವೆ. ಈಗ ಹೂರ್ಣ ಅಂತೂ ಪೂರ್ತಿ ರೆಡಿ ಆಗೈತಿ. ಅದೇ ರೀತಿ ಹೋಳಿಗೆ ಹೆಂಗೆ ಮಾಡೋದಂಥೇಳಿ ನೋಡ್ಕೊಳ್ಳೋಣ ಬರ್ರಿ. ಈಗ ಇದನ್ನು ಹೋಳಿಗೆಗೆ ಹಿಟ್ಟಂತ ಒಂದು ಅರ್ಧ ತಾಸು ನೆನೆಯಾಕೆ ಇಟ್ಟಿದ್ದೀವಿ ರೀ. ಅರ್ಧ ತಾಸು ಮುಗೀತೀಗ. ಈಗ ಇದನ್ನು ತೆಗಿತೀನಿ. ಈ ಥರ ತೆಗೆದು ಇದನ್ನು ನೈಸಾಗಿ ಮಿದ್ಬೇಕು. ಹಿಂಗೆ ಇದು ಕೈಗೆ ಹಿಟ್ಟು ಹತ್ಕೊಳ್ಳೋದ್ರ ಸಲುವಾಗಿ ಸ್ವಲ್ಪ ಎಣ್ಣೆ ಕೈಗೆ ಹಿಂಗೆ ಬಟ್ಟಿಗೆ ಹಿಂಗೆ ಹಚ್ಕೊಂಡ್ಬಿಟ್ರೆ ಕೈಗೆ ಭಾಳ ಹತ್ತೋದಿಲ್ಲ. ಇದು ಹಿಟ್ಟಿನ ಉಳ್ಳಿ ಹತ್ರ ಇದು ಪೂರ್ಣ ರೆಡಿ ಆಗೈತ್ರಿ. ಈಗ ಎಲ್ಲ ಇದನ್ನು ಹಿಂಗೆ ಹದವರ್ತಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಹಾಕಿ ಇಷ್ಟಿಷ್ಟ ಉಂಡೆ ಮಾಡ್ಕೊಂಡು ಉಂಡೆ ಮಾಡೀವ್ರಿ. ಇಷ್ಟಿಷ್ಟ ಈ ಟೈಪ್ ಈಗ ಹೂರ್ಣದ ಉಂಡೆ ಮಾಡಿ ಎಲ್ಲ ಇಟ್ಕೊಳತ್ತೀವಿ. ಹೋಳಿಗೆ ಮಾಡಕ್ಕೆ ಹೂರ್ಣ ಏನು ಬೇಕಲ್ಲ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ. ಅದ್ರ ಜೊತೆಗೆ ಹಿಟ್ಟಿಂದನು ಇಲ್ಲೇ ಹುಳಿ ಮಾಡಿ ಇಟ್ಕೊಂಡೈತಿ. ಈಗ ಇದನ್ನ ತುಂಬ್ಕೊಡೋಣ. ಇದು ನೋಡ್ರಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಕೈಯಾಗ ಅಗಲ್ ಮಾಡ್ಕೋಬೇಕು. ಇದನ್ನು ಆ ನಂತರ ಇದೇನು ಹೂರ್ಣದ ಉಂಡೆ ಐತಿಲ್ಲ ಇದ್ರೊಳಗೆ ಈ ಥರ ಎರಡು ಕೈಯಿಂದ ಒಂದು ಕೈಲೇ ಬ್ರಷ್ ಮಾಡ್ಬೇಕು, ಒಂದು ಕೈಲೇ ಹಿಂಗೆ ಸುತ್ತಬೇಕು. ಇದು ಮೈದಾ ಹಿಟ್ಟು, ಇದು ಹೂರ್ಣ ಕಡಲೆಬೇಳೆದು. ಈ ಥರ ಇದನ್ನು ಒಳಗೆ ಹಾಕಿ ಹಿಂಗೆ ತುಂಬ್ಕೋಬೇಕು. ಆನಂತರ ಇಲ್ಲಿ ಎಣ್ಣೆ ಐತ್ರಿ. ಈ ಎಣ್ಣೆ ಒಳಗೆ ಇದನ್ನು ತಳಗ ಮ್ಯಾಗ ಎಣ್ಣೆ ಹಚ್ಚಿ ಇದ್ರ ಮ್ಯಾಗ ಇಷ್ಟು ಮಾಡಿ ಇಲ್ಲೇ ಹಂಚಿಗೆ ಕಾಯಕ್ಕೆ ಇಟ್ಕೊಂಡೈತಿ ಹೋಳಿಗೆಗೆ. ಅಲ್ಲಿ ತನಕ ಅಂದ್ರೆ ಹೋಳಿಗೆ ಲಟ್ಟಿಸ್ಕೊಳ್ಳೋಣ. ಇದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಯಾವುದಕ್ಕೆ ಅಂಟೋದಿಲ್ಲ. ಅದ್ರ ಸಲ ಇಷ್ಟು ಇಲ್ಲೇ ಈ ಟೈಪ್ ಕರೆಕ್ಟಾಗಿ ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೊಳ್ಳೋಣ. ಈ ಟೈಪ್ ತಗಡಿನ ಶೀಟ್ ಒಳಗಾದ್ರೂ ಮಾಡ್ಕೋಬೋದು. ತಗಡಿನ ಶೀಟ್ ಐತಿ ನಮ್ಮ ಕಡೆ, ತಗಡಿನ ಶೀಟ್ ತೊಗೊಂಡೈತಿ. ತಗಡಿನ ಶೀಟ್ ಇಲ್ಲ ಅಂದರೆ ನೀವು ಒಂದು ಪ್ಲಾಸ್ಟಿಕ್ ಹಾಳಿ ಮೇಲಾದರೂ ಲಟ್ಟಿಸ್ಕೊಂಡ್ರೆ ಚಲೋ ಬರ್ತಾವೆ. ಈಗ ಇಲ್ಲಿ ಹಂಚು ಕಾದೈತಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಈಗೇನು ಲಟ್ಟಿಸ್ಕೊಂಡು ಇಟ್ಕೊಂಡೈತಲ್ಲ ಆ ಲಟ್ಟಿಸ್ಕೊಂಡು ಇಟ್ಕೊಂಡಂಥ ಹೋಳಿಗೆ ಹಂಚು ಮೇಲೆ ಹಾಕ್ಕೊಳ್ಳೋಣ.
ಈಗ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಹೋಳಿಗಿಲ್ಲೇ ಚಂದಂಗೆ ಬೇಯಾಕತೈತಿ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈಗ ಬೇಯಿಸ್ಕೊಳತ್ತೀನಿ. ಈಗ ಇಲ್ಲಿ ಒಂದು ಕಡೆ ಬೆಂದೈತದ, ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ವಾವ್, ನೋಡ್ರಿಲ್ಲ ಎಷ್ಟು ಮಸ್ತ್ ಉಬ್ಬಾಕತೈತಲ್ಲ ಹೋಳಿಗೆ. ಇಲ್ಲಿ ನೋಡ್ರಿ ಹೋಳಿಗೆ ಎಷ್ಟು ಕರೆಕ್ಟಾಗಿ ಎಲ್ಲ ಬೆಂದೈತಿದೆ. ಈಗ ಇನ್ನೊಂದು ಕಡೆ ಹೊಳ್ಳಿಸ್ಕೊಂಡೆ, ಈಗನು ಕರೆಕ್ಟಾಗಿ ಬೆಂದೈತಿ ಹೋಳಿಗೆ. ಇಲ್ಲಿ ನೋಡ್ರಿ ಹೋಳಿಗೆ ರೆಡಿ ಆಗೈತಿ. ಈ ಹೋಳಿಗೆನ ಒಂದು ಚಿಬ್ಲಿಕ್ಕಿಗೆ ತಗೊಳತ್ತೀನಿ. ಇಲ್ಲಿ ನೋಡ್ರಿ ಹೋಳಿಗೆ ರೆಡಿ ಆಗ್ಯಾವ.